ಒಬ್ಬ ಸಾಮಾನ್ಯ ವ್ಯಕ್ತಿ 1,00,00,000 ಸೇರಿಸೋದು ಕಷ್ಟನಾ? ಸುಲಭನಾ? ಇಲ್ಲ ಚಾನ್ಸೇ ಇಲ್ವಾ? ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋ ಪೂರ್ತಿ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬು ನನಗೆ ಈ ಥರ ತುಂಬ ಜೆನ್ಯೂನ್ ವೀಡಿಯೋಸ್ ಹಾಕೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಿಮ್ಗೆ ಆಲ್ರೆಡಿ ಗೊತ್ತು, 3 ವರ್ಷದಲ್ಲಿ 1,00,00,000 ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಎಷ್ಟೆಷ್ಟೋ ಪ್ರೋಗ್ರೆಸ್ ನೋಡಿದ್ದೀವಿ. ಸೇವಿಂಗ್ಸ್ ಶುರು ಮಾಡಿದ್ವಿ, ಒಂದು ಎಫ್ ಡಿ ತೆಗೆದ್ವಿ, ಆಮೇಲೆ ಇದಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಮಾಡಿದ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಏನು ಅಂದರೆ, ಎಲ್ಲಿ ಈ ಜರ್ನಿ ಶುರು ಆಯಿತು, ನನ್ನ ಮೈಂಡಲ್ಲಿ ಯಾವ ಪ್ರಶ್ನೆ ಹುಟ್ಕೊಂಡಾಗ ಈ ಪ್ಲ್ಯಾನ್ ಶುರು ಮಾಡಿದೆ ನಾನು ಅಂತ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ. ಸಾಮಾನ್ಯ ವ್ಯಕ್ತಿ ಅಂದರೆ ಏನು? ಒಂದು ಮಧ್ಯಮ ವರ್ಗದ ಹುಡುಗ ಆಗಿರ್ಬೋದು, ಇಲ್ಲ ಹುಡುಗಿ ಆಗಿರ್ಬೋದು. ಒಂದು ಕೆಲಸ ಇರುತ್ತೆ, ಅವ್ರಿಗೆ ಅಂತ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ, ಇನ್ಕಮ್ ಇರುತ್ತೆ, ಇಲ್ಲ ಕಮಿಟ್ಮೆಂಟ್ ಇರ್ಬೋದು, ಚಿಕ್ಕ ಚಿಕ್ಕ ಸಾಲ ಇರ್ಬೋದು. ಅದನ್ನಿಟ್ಟು ಯಾರಾದರೂ, ನಮ್ಮೆಲ್ಲರಿಗೂ ಇರೋ ಕಾಮನ್ ಆಸೆ ಏನು? ಕೋಟ್ಯಾಧಿಪತಿ ಆಗಬೇಕು, ಇಲ್ಲ 1 ಕೋಟಿ ಆದರೂ ಯಾವತ್ತಾದ್ರೂ ಸೇರಿಸಿ ನಾವು ಅದನ್ನು ನೋಡಿ ನಾವು ಸಂತೋಷವಾಗಿರಬೇಕು, ನಮ್ಮ ಸುತ್ತ ಇರೋರನ್ನು ಅವ್ರು ಏನೇನು ಆಸೆ ಪಡ್ತಾರೆ ಅದನ್ನು ಕೊಡಿಸಿ ಸಂತೋಷವಾಗಿ ಇಟ್ಕೋಬೇಕು ಅನ್ನೋದು ಅಲ್ವಾ. ಸೊ ಆ 1 ಕೋಟಿ ನಾವು ಒಂದು ಮಧ್ಯಮ ವರ್ಗದಲ್ಲಿ ಇದ್ಕೊಂಡು, ಸಾಮಾನ್ಯ ವ್ಯಕ್ತಿಯಾಗಿದ್ಕೊಂಡು ಅದನ್ನು ಅಚೀವ್ ಮಾಡೋದು ಕಷ್ಟನಾ ಸುಲಭನಾ? ಕಷ್ಟ ಅಂದರೆ ಎಷ್ಟು ಕಷ್ಟ, ಇಲ್ಲ ಸುಲಭ ಅಂದರೆ ಎಷ್ಟು ಸುಲಭ ಅಂತ ನೋಡೋದೆ ಈ ವಿಡಿಯೋ. ಇದು ನನ್ನ ಪರ್ಸ್ನಲ್ ಅನಿಸಿಕೆ ಮಾತ್ರ. ಖಂಡಿತ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ನೀವು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತ ಅದನ್ನು ನೋಡ್ತೀನಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ 1 ಕೋಟಿನ ಒಂದು 10 ಲಕ್ಷ ಇಟ್ಟು ಸೇರಿಸ್ಬೇಕು ಅಂದರೆ 10 ಲಕ್ಷನ ನೀವು 10 ಸತಿ ಸೇರಿಸಿದ್ರೆ 1 ಕೋಟಿ. ಓಕೆನಾ? ಲೆಟ್ಸ್ ಸೇ ಇನ್ನೂ ಸ್ವಲ್ಪ ಕಮ್ಮಿಗೆ ಬರೋಣ. 1 ಲಕ್ಷ ಅಂತ ತೊಗೊಳ್ಳೋಣ. 1 ಲಕ್ಷನ ನೀವು 100 ಸತಿ ಸೇರಿಸಿದ್ರೆ 1 ಕೋಟಿ. ಇನ್ನೂ ಒಂಚೂರು ಕಮ್ಮಿಗೆ ಬರೋಣ. 10,000 ತೊಗೊಳ್ಳೋಣ. 10,000ನ ನಾವು ಒಂದು 1,000 ಸತಿ ಸೇರಿಸಿದ್ರೆ 1 ಕೋಟಿ. ಇನ್ನು ಕಮ್ಮಿಗೆ ಬರೋಣ. 1,000 ರೂಪಾಯಿನ ಅದೇ ಥರ ಉಲ್ಟಾ ಆಗುತ್ತೆ. ಈಗ 1,000 ರೂಪಾಯಿನ 10,000 ಸರಿ ಸೇರಿಸಿದ್ರೆ 1 ಕೋಟಿ. ಸೊ ಇವಾಗ ನಾವೆಲ್ಲರೂ ಒಂದು ಕೆಲಸಕ್ಕೆ ಅಂತ ಹೋದರೆ ಎಷ್ಟು ಹೋಗ್ತೀವಿ? ಒಂದು 21ನೇ ವಯಸ್ಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಲ್ವ, ಅಂದಾಜು 21, 22 ಆ ವಯಸ್ಸಲ್ಲಿ. ಅಟ್ಲೀಸ್ಟ್ ಒಂದು 20ರಿಂದ 30 ವರ್ಷ ಕೆಲಸ ಮಾಡ್ತೀವಿ, ಒಂದು ಆ್ಯಾವ್ರೇಜ್ ಆಗಿ ಅಲ್ವಾ. ಸೊ ನಾವು 1,000 ರೂಪಾಯಿ ಎಕ್ಸಾಂಪಲೇ ತೊಗೊಳ್ಳೋಣ, ಸೊ ದಟ್ ನಮ್ಮೆಲ್ಲರಿಗೂ ರಿಲೇಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಲ್ವಾ. 1,000 ರೂಪಾಯಿನ 10,000 ಸತಿ ನಾವೇನಾದರೂ ಸೇರ್ಸೋಕ್ಕೆ ಆಗೋಯ್ತು ನಮ್ಮ ಕೈಯಲ್ಲಿ ಅಂದರೆ ನಾವು 1 ಕೋಟಿ ಮುಟ್ಟಂಗೆ. ಇವಾಗ ಇದರಲ್ಲಿ ಪ್ರಶ್ನೆ ಯಾವಾಗ ಬರುತ್ತೆ, ಇಲ್ಲ ಏನಿದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ಆ 1 ಕೋಟಿ ಯಾವಾಗ ಬರುತ್ತೆ ಅಂತ. ಯಾಕಂದರೆ ದುಡ್ಡು ಅನ್ನೋದು ದಿನ ಬೆಳೀತಾ ಬೆಳೀತಾ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ನೀವು ತುಂಬ ಕಡೆ ಓದಿರ್ಬೋದು, ತಿಳ್ಕೊಂಡಿರ್ಬೋದು. 10 ವರ್ಷದ ಮುಂದೆ ಇದ್ದಿದ್ದು 1 ಕೋಟಿ ವ್ಯಾಲ್ಯೂಗೂ ಇವತ್ತು ನಿಮಗೆ 1 ಕೋಟಿ ಏನು ಸಿಗುತ್ತೆ ಅನ್ನೋ ವ್ಯಾಲ್ಯೂಗೂ ತುಂಬ ವ್ಯತ್ಯಾಸ ಇರುತ್ತೆ. ಕರೆಕ್ಟಾ? ಅದೇ ಥರ 10 ವರ್ಷ ಆದಮೇಲೆ ಇವತ್ತಿಂದ ನೀವು 1 ಕೋಟಿ ಅಂತ ತೊಗೊಂಡ್ರೆ ಇವತ್ತು ಎಷ್ಟು 1 ಕೋಟಿ ವ್ಯಾಲ್ಯೂ ಇದೆಯೋ ಆ ಟೈಮಲ್ಲಿ ಇನ್ನೂ ಕಮ್ಮಿ ವ್ಯಾಲ್ಯೂ ಇರುತ್ತೆ. ಮೋಸ್ಟ್ಲಿ ಈಗ ನಿಮಗೆ 1 ಕೋಟಿಯಿಂದ ಏನೇನು ಪಡ್ಕೋಬೋದೋ, ಒಂದು 10 ವರ್ಷ ಆದಮೇಲೆ ನಿಮಗೆ ಅದಿನ್ನೂ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಅಲ್ವಾ. ಮೇ ಬಿ 1.25 ಕೋಟಿ ಬೇಕಾಗ್ಬೋದು, ಇಲ್ಲ 1.25 ಕೋಟಿ ಬೇಕಾಗ್ಬೋದು. ಆ ಇನ್ಫ್ಲೇಷನ್ ಮೇಲೆ ಅದು ಹೋಗುತ್ತೆ. ಈಗ ಸದ್ಯಕ್ಕೆ ವರ್ಷಕ್ಕೆ ಒಂದು 6% ಅಂದಾಜು ಇನ್ಫ್ಲೇಷನ್ ಇದೆ. ಸೊ ನೀವು ಅದನ್ನು 10 ವರ್ಷಕ್ಕೆ ಹಾಕ್ಕೊಂಡ್ರೆ ಅಷ್ಟು ಇನ್ಫ್ಲೇಷನ್ ಮೇಲೆ ನಿಮ್ಗೆ ಆ ಪ್ರೈಸಸ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಯಾವಾಗ ನಮ್ಮ ಕೈಲಿ ಆ ದುಡ್ಡು ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು. ಎರಡನೇದು, 1,000 ರೂಪಾಯಿನ 10,000 ಸತಿ ಸೇರಿಸಿದ್ರೆ 1 ಕೋಟಿ ಆಗುತ್ತೆ. ಬಟ್ ಇದರಲ್ಲಿ ಪ್ರಶ್ನೆ ಏನು ಅಂದರೆ, 1,000 ರೂಪಾಯಿನ ನಾವು 10,000 ಸತಿ ಸೇರಿಸ್ಬೇಕು ಅಂದರೆ, ಇದು ಕೇಳೋಕ್ಕೆ ಚೆನ್ನಾಗಿದೆ, ಬಟ್ ಅಷ್ಟು ಡಿಸಿಪ್ಲಿನ್ ಆಗಿರಬೇಕು. ಒಂದೊಂದು ಸತಿನೂ ಮರೀದೇ ಒಂದು ಕಡೆ ಸೇರಿಸ್ಬೇಕು. ಮತ್ತು ಏನೇ ಕಷ್ಟ ಬಂದರೂ ಅದನ್ನು ಮುಟ್ಟದೆ, ನಮ್ಮ ಸೇವಿಂಗ್ಸ್ನ ಟಚ್ ಮಾಡದೆ, ಬೇರೆ ಏನಾದರೂ ಸೇವಿಂಗ್ಸು ಇಲ್ಲ ಇನ್ಕಮ್ ಇಟ್ಟು ನಾವು ಎಕ್ಸ್ಪೆನ್ಸ್ನ ನೋಡ್ಕೋಬೇಕು. ಮೂರನೇದು, 1 ಕೋಟಿ ಸೇರಿಸ್ಬಿಟ್ವಿ ಅಂತ ಇಟ್ಕೊಳ್ಳೋಣ. ಅದನ್ನಿಟ್ಟು ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಒಂದು 10 ವರ್ಷ 15 ವರ್ಷ ಕಷ್ಟಪಟ್ಟು, ಇಲ್ಲ 5 ವರ್ಷ ಕಷ್ಟಪಟ್ಟು 1 ಕೋಟಿ ಸೇರಿಸ್ಬಿಟ್ಟು ಟಕ್ಕಂತ ಅದನ್ನು ಖರ್ಚು ಮಾಡಿಬಿಟ್ರೆ ನಮ್ಮ 10 ವರ್ಷದ ಶ್ರಮನೂ ಹೋಯಿತು. ಸೊ ಅದರಲ್ಲಿ ನೀವು ಏನಾದರೂ ಒಂದು ಆಸ್ತಿ ತೊಗೋಬೋದು, ಇಲ್ಲ ಎಫ್ ಡಿಗೆ ಹಾಕಿದ್ರೆ ಒಂದು 7% ಅಂದರೆ 7 ಲಕ್ಷ ವರ್ಷಕ್ಕೆ ಬರುತ್ತೆ. ಇಲ್ಲ ನೀವು ಬೇರೆ ಏನಾದರೂ ಈ ಮ್ಯೂಚುವಲ್ ಫಂಡ್ಸ್ ಆಗಲಿ, ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ನಿಮಗೆ ಗೊತ್ತಿದ್ದರೆ, ನಿಮಗೆ ಯಾವ್ದು ಸೇಫ್ ಅನಿಸುತ್ತೋ ಅದನ್ನು ಮಾಡ್ಬೋದು. ಸೊ ಒಂದು ಸೇರಿಸ್ಬೇಕಾದ್ರೆ ತುಂಬ ಡಿಸಿಪ್ಲಿನ್ ಆಗಿ ರಿಪಿಟೇಟಿವ್ ಆಗಿ ಅದನ್ನು ಮಾಡ್ತಾನೆ ಇರಬೇಕು ಸೇವಿಂಗ್ಸ್ನ. ಎರಡನೇದು, ಸೇರಿದ ಮೇಲೆ ಅದನ್ನು ಹೆಂಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್.
ಮೂರನೇದು ಸೇರಿಸ್ಬಿಟ್ವಿ ಅಂತ ತಲೆಗೆ ಅದನ್ನು ತಗೋಬಾರ್ದು. ಯಾಕಂದರೆ ಸೇವಿಂಗ್ಸ್ ಅನ್ನೋದು ಒಂದು ದಿವಸದ ಇಲ್ಲ 10 ವರ್ಷದ ಇಲ್ಲ 15 ವರ್ಷದ ಜರ್ನಿ ಅಲ್ಲ. ನಾವು ಇರೋ ತನಕ ಸೇವ್ ಮಾಡಬೇಕು, ಬುದ್ಧಿಯಾಗಿ ಅದನ್ನು ಯೂಸ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು, ಮತ್ತು ನಮ್ಮ ಸುತ್ತ ಇರೋರನ್ನ ಅದು ದುಡ್ಡಿಟ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಲ್ಲ. ಸೊ ಇದು ನಮ್ಮ ಲೈಫ್ ಟೈಮಲ್ಲಿ ಫುಲ್ ಮಾಡೋ ಜರ್ನಿ. ಸೊ ದಯವಿಟ್ಟು 1 ವರ್ಷಕ್ಕಾಗಲಿ 2 ವರ್ಷಕ್ಕಾಗಿ ದುಡ್ಡು ಸೇರಿಸಿ ಆ ದುಡ್ಡನ್ನು ಸಡನ್ನಾಗಿ ಹೋಗಿ ಏನೋ ಒಂದು ತೊಗೊಂಡು ಎಕ್ಸ್ಪೆಂಡಿಚರ್ ಮಾಡಿಬಿಟ್ಟು ಅದನ್ನು ಖರ್ಚು ಮಾಡಬೇಡಿ. ಆವಾಗ ನೀವು ಸೇರಿಸಿರೋ ದುಡ್ಡು ಹೋಯಿತು, ಎಫರ್ಟ್ಸ್ ಹೋಯಿತು. ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನನಗೇನು ಅನಿಸುತ್ತೆ ಅಂದರೆ 1 ಕೋಟಿ ಖಂಡಿತ ದೊಡ್ಡ ದುಡ್ಡು ನಮ್ಮ ಥರ ಮಧ್ಯಮ ವರ್ಗದವ್ರಿಗೆ. ಬಟ್ ಒಂಚೂರು ಟೈಮು, ಡಿಸಿಪ್ಲಿನು, ರಿಪೀಟಾಗಿ ಸೇವ್ ಮಾಡೋ ಹ್ಯಾಬಿಟ್ಟು, ಇದು ಮೂರನ್ನು ನಾವೇನಾದರೂ ಸ್ವಲ್ಪ ಕಂಟ್ರೋಲ್ ತೊಗೊಂಬಿಟ್ವಿ ಅಂದರೆ ಖಂಡಿತ 1 ಕೋಟಿ ಸೇರಿಸ್ಬೋದು. ಸ್ವಲ್ಪ ಜನ 1 ವರ್ಷದಲ್ಲಿ ಸೇರಿಸ್ಬೋದು, ಅವ್ರ ಇನ್ಕಮಲ್ಲಿ ಸ್ವಲ್ಪ ಜನ 5 ವರ್ಷದಲ್ಲಿ ಸೇರಿಸ್ಬೋದು, ಸ್ವಲ್ಪ ಜನ 10 ವರ್ಷದಲ್ಲಿ ಸೇರಿಸ್ಬೋದು. ಬಟ್ ಇವಾಗ ನನ್ನ ವಿಷಯಕ್ಕೆ ಬಂದರೆ ನಾನು 3 ವರ್ಷ ತೊಗೊಂಡಿದ್ದೀನಿ ಅಲ್ವಾ. ಸೇರುತ್ತಾ ಸೇರಲ್ವಾ ನೋಡೋಣ, ಬಟ್ ನನ್ನ ಜರ್ನಿ 3 ವರ್ಷ. ಸೊ ಈ ಥರ ನೀವು ನಿಮಗೆ ಎಷ್ಟಾಗುತ್ತೋ ಅಷ್ಟು ಇವತ್ತು ಈಗಲೇ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಹೋಗಿ ನಿಮ್ಮ ಸ್ಯಾಲ್ರಿ ನಿಮಗೆ ಗೊತ್ತಿರುತ್ತೆ, ಇನ್ಕಮ್ ಗೊತ್ತಿರುತ್ತೆ, ಎಕ್ಸ್ಪೆನ್ಸಸ್ ಗೊತ್ತಿರುತ್ತೆ. ಸೊ ನೀವು 1000 ರುಪೀಸ್ನ ಸೇರ್ಸೋಕ್ಕೆ ಶುರು ಮಾಡ್ತೀರಾ, ಇಲ್ಲ 500 ಮಾಡ್ತೀರಾ, ಇಲ್ಲ 10,000 ಮಾಡ್ತೀರಾ ನೋಡ್ಕೊಳ್ಳಿ. ಅಷ್ಟು ಸತಿ ಸೇರಿಸಿ, ಕನ್ಸಿಸ್ಟೆಂಟಾಗಿ ಸೇರಿಸಿ, ಎಷ್ಟಾದರೂ ವರ್ಷ ಆಗಲಿ. ಬಟ್ ಆ 1 ಕೋಟಿ ಸಿಕ್ಕಿದ ಮೇಲೆ ನೀವು ಸಕ್ಸಸ್ ಅಲ್ವಾ. ಸೊ ನನಗನ್ಸೋದೇನು ಅಂದರೆ ಖಂಡಿತ ಸಾಮಾನ್ಯ ವ್ಯಕ್ತಿ ಕೂಡ 1 ಕೋಟಿ ಅಲ್ಲ, ಎಷ್ಟಾದರೂ ಸೇರಿಸ್ಬೋದು. ಬಟ್ ಆ ಡಿಸಿಪ್ಲಿನ್, ಆಮೇಲೆ ಅರ್ನಿಂಗ್ ಪೊಟೆನ್ಷಿಯಲ್, ರಿಪೀಟಾಗಿ ಸೇವ್ ಮಾಡೋದು, ಮತ್ತು ಹುಷಾರಾಗಿ ಅದನ್ನು ಸೇವ್ ಮಾಡಿದ್ದನ್ನು ಕಾಪಾಡ್ಕೊಳ್ಳೋದು, ಇಷ್ಟನ್ನು ಮಾಡಿದ್ರೆ ಖಂಡಿತ ಎಲ್ಲರೂ ಎಲ್ಲದನ್ನೂ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದು ನನ್ನ ಪರ್ಸ್ನಲ್ ಅನಿಸಿಕೆ ಮಾತ್ರ. ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ಇಲ್ಲ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇವಾಗ ನನ್ನ ಜರ್ನಿಗೆ ಬರೋಣ. ನಾನು ಅಂದ್ಕೊಂಡಿರೋ ಥರ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತೀನಾ ಇಲ್ವಾ, ನಿಮ್ಗೇನು ಅನಿಸುತ್ತೆ? ನಿಮಗೆ ನಾನು ಸೇರಿಸ್ತೀನಿ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಮೋಸ್ಟ್ಲಿ ಸೇರಿಸೋ ಡೌಟ್ ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋ ನಾನು ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ.